ಸಹಾಯಕ್ಕೂ ಕಾದು ಕುಳಿತುಕೊಳ್ಳಬೇಡಿ. ಏಕೆಂದರೆ ಕಣ್ಣುಗಳು ತಮ್ಮನ್ನು ತಾವು ನೋಡಿಕೊಳ್ಳುವುದನ್ನು ಬಿಟ್ಟು ಉಳಿದೆಲ್ಲವನ್ನೂ ನೋಡುತ್ತವೆ. ಹಾಗೆಯೇ ಜನರು ತಮ್ಮ ತಪ್ಪುಗಳನ್ನು ಬಿಟ್ಟು ಬೇರೆಯವರ ತಪ್ಪುಗಳನ್ನೇ ಹುಡುಕುತ್ತಾರೆ. ನಮ್ಮ ಜೀವನದಲ್ಲಿ ಕಷ್ಟಗಳು ಬೇಕಾಗುತ್ತವೆ, ಏಕೆಂದರೆ ಅದು ಅವರ ಯಶಸ್ಸಿಗೆ ಮಾರ್ಗವನ್ನು ಸೂಚಿಸುತ್ತದೆ. ಶ್ರದ್ಧೆ, ಸಹನೆ, ತಾಳ್ಮೆ, ಆತ್ಮವಿಶ್ವಾಸ ಹಾಗೂ ಪ್ರಯತ್ನ ಇದ್ದರೆ ಮಾತ್ರ ನಾವು ಜಯ ಸಾಧಿಸಲು ಸಾಧ್ಯವಾಗುತ್ತದೆ. ಏಕೆಂದರೆ ನಿಮ್ಮ ಕಷ್ಟದ ಸಮಯದಲ್ಲಿ ಯಾರೋ ಬಂದು ನಿಮ್ಮನ್ನು ಕೈ ಹಿಡಿದು ಮೇಲಕ್ಕೆ ಎತ್ತಿ ನಡೆಸುತ್ತಾರೆ ಎಂಬುದು ಸುಳ್ಳು. ನಾವು ಹಲವು ಬಾರಿ ಸೋಲಬಹುದು, ಆದರೆ ಪ್ರಯತ್ನ ಬಿಡದೆ ಹೋದರೆ ನಾವು ಎಂದೂ ಸೋಲುವುದಿಲ್ಲ. ನಾವುಗಳು ಹುಟ್ಟಿದಾಗಿನಿಂದ ಹಿಡಿದು ಸಾಯುವವರೆಗೂ ಓದಿದರೂ ನಮಗೆ ಜೀವನದಲ್ಲಿ ಏನೂ ಕಲಿಯುವುದಕ್ಕೆ ಆಗಲಿಲ್ಲ. ಅದೇ ಹತ್ತಿರದಿಂದ ಕೆಲವು ಮುಖಗಳನ್ನು ಓದಿದೆ. ಜೀವನವು ಏನು ಎಂದು ಯಾರು ಪಾಠ ಕಲಿಸಿತು? ನನ್ನವರು ನನ್ನದು ಎಂದು ಯಾವುದೂ ಶಾಶ್ವತವಲ್ಲ. ಇದೆಲ್ಲವೂ ಕೂಡ ನಾವು ಬದುಕಿರುವಷ್ಟು ದಿನ ಮಾತ್ರ. ಆದ್ದರಿಂದ ನೀವು ಏನನ್ನಾದರೂ ಸಾಧಿಸಲೇಬೇಕು ಎಂಬ ಛಲ ಇದ್ದರೆ ನಮಗೆ ನಾವೇ ನನ್ನಿಂದ ಸಾಧ್ಯವೇ ಎಂದು ಪ್ರಶ್ನಿಸಿಕೊಳ್ಳುವ ಬದಲು ನನ್ನಿಂದ ಸಾಧ್ಯ ಎಂದು ಕೂಡ ನಿರ್ಧರಿಸಿಕೊಳ್ಳುವುದು ಉತ್ತಮ. ಇದು ಯಶಸ್ಸಿನ ಮೊದಲ ಹೆಜ್ಜೆಯಾಗುತ್ತದೆ. ಸತತ ಪ್ರಯತ್ನದಲ್ಲಿ ಎಂದೂ ಸೋಲಿಲ್ಲ. ಪ್ರಯತ್ನಿಸುತ್ತಿರು, ಪ್ರತಿಫಲ ಸಿಕ್ಕೇ ಸಿಗುತ್ತದೆ.